ಇಲ್ದಲೆ ಮನೆಯಲ್ಲಿ ಇವತ್ತು ಮದ್ಮೇಲೆ ಐ ಆಮ್ ಗೋಯಿಂಗ್ ಥ್ರೂ ಸೋ ಮಚ್ ಪೇನ್, ಬಟ್ ಅಟ್ ದ ಸೇಮ್ ಟೈಮ್ ನಂಗೂ ತುಂಬಾನೇ ಭಯ ಇತ್ತು. ಅದರಿಂದಾಗಿ ಐ ವಾಸ್ ಆಲ್ವೇಸ್ ಲೈಕ್ ಮುಂದೆ ಹೋಗ್ತಾನೆ ಇರಲಿಲ್ಲ. ನಂಗೆ ಮಾಡ್ತೀನಿ 10 ಗಂಟೆಗೆ ಎದ್ರೆ 10 ಗಂಟೆಗೆ ಮಾಡ್ತೀನಿ, 9 ಗಂಟೆಗೆ ಎದ್ರೆ 9 ಗಂಟೆಗೆ ಮಾಡ್ತೀನಿ, ಇಂಥರ 6 ಗಂಟೆಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ನಮ್ಮ ಅಪ್ಪನ ಪಿಕ್ ಮಾಡೋಕೆ ಕೂಡ ಹೋಗಬೇಕು ನಾನು. ಅವರು ಆ್ಯಕ್ಚುಲಿ ಡ್ರೈವ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಇವಾಗ ಹೋಗ್ತಿದ್ದೀನಿ. ಏನು ಬೇಸದೇನು ಅಷ್ಟೊಂದು ಪೇನ್ ಇಲ್ಲ ಈ ಸಲ ನನಗೆ. ಸೊ ಬೇರೆ ಮಾಡೋ ಥರ ಇದೆ, ಹಂಗಾಗಿ ಆಚೆ ತಿನ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು. Hey guys, welcome and welcome back to my YouTube channel. Hope everyone are doing good. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗಷ್ಟೇ ಸ್ನಾನ ಮಾಡಿ ಬಂದೆ ಆಯಿತಾ. ತುಂಬ ಶೆಕೆ ಇದೆ ಎಲ್ಲ, ಹಂಗಾಗಿ ಸ್ವಲ್ಪ ಬೆವಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡೆ. ಆ್ಯಂಡ್ ನಾನು ಇವತ್ತು ಮನೆಯಲ್ಲಿದ್ದೀನಿ, ಹಾಸನ ಮನೆಯಲ್ಲಿ. ಆ್ಯಕ್ಚುಲಿ ಏನಂತ ಅಂದರೆ ನಮ್ಮ ಅಪ್ಪ ಇರಲಿಲ್ಲ ಆಯಿತಾ. ಆಲ್ಮೋಸ್ಟ್ 3-4 ಡೇಸ್ ಆಗಿತ್ತು. ಅವರು ಸಕಲೇಶ್ಪುರದಲ್ಲಿದ್ದು ಊರಲ್ಲಿ. ಸೊ ಅಲ್ಲಿಂದ ಇವತ್ತು ಬರ್ತಿದ್ದಾರೆ. ಅಮ್ಮ ಇವತ್ತು ಮಧ್ಯಾಹ್ನ ಮೈಸೂರಿಗೆ ಹೋಗಿದ್ದಾರೆ. ಸೊ ಇವತ್ತು ನಾನು ಇಲ್ಲಿ ಒಬ್ಬಳೇ ಸ್ಟೇ ಆಗಕ್ಕಂತೂ ಆಗಲ್ಲ ಆಯಿತಾ. ಸ್ವಲ್ಪ ಭಯ ನನಗೆ ಇಲ್ಲಿ ಒಬ್ಬಳೇ ಸ್ಟೇ ಆಗೋಕ್ಕೆ. ಅಲ್ಲಂದರೆ ಚಿಕ್ಕ ರೂಮ್ ಇರುತ್ತಲ್ವ, ಹಂಗಾಗಿರ್ತೀನಿ. ಇಲ್ಲಿ ದೊಡ್ಡ ಮನೆ ಒಳಗಡೆ ಇರಬೇಕಂದ್ರೆ ಲೈಕ್ ಸ್ವಲ್ಪ ಭಯ ಇದೆ. ಹಾಗಾಗಿ ಇಲ್ಲಿ ಇರೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಬೆಳಗ್ಗೆನೇ ನಮ್ಮ ಅಪ್ಪಂಗೆಲ್ಲ ಕಾಲ್ ಮಾಡಿ ಈ ಥರ ಅಂತ. ಆಮೇಲೆ ಅವ್ರು ಅದಕ್ಕೆ ಸರಿ ಬಿಡು ಇವತ್ತೇ ಬರ್ತೀನಿ. ಅವ್ರು ಆ್ಯಕ್ಚುಲಿ ನಾಳೆ ಬರೋಕ್ಕೆ ಪ್ಲ್ಯಾನ್ ಇದ್ದಿದ್ದು. ಸೊ ಇವತ್ತೇ ಅಪ್ಪ ಬರ್ತಿದ್ದಾರೆ. ಇವಾಗ ನಾನು ಅವ್ರನ್ನ ಇವಾಗ ಹೋಗಿ ಪಿಕ್ ಮಾಡಬೇಕು. ಇವಾಗ ಅಷ್ಟೇ ಸ್ನಾನ ಮಾಡಿ ಬಂದೆ ಆಯಿತಾ. ಸೊ ಇವತ್ತಿನ ಡೇ ಹೇಗಿರುತ್ತೆ, ಐ ಮೀನ್ ಇವತ್ತು ಇನ್ನೇನಿಲ್ಲ, ರಾತ್ರಿ ಊಟ ಮಾಡೋದು. ಊಟ ಇಲ್ಲೇ ಕುಕ್ ಮಾಡ್ತೀವಿ, ಅಲ್ಲ ಆಚೆ ತಿಂತೀವ ಗೊತ್ತಿಲ್ಲ, ನೋಡೋಣ ಹೇಗೋಗುತ್ತೆ ಅಂತ. ಯಾವಾಗಲೂ ಅಮ್ಮ ಇಲ್ಲಿ ಮನೆಯಲ್ಲಿ ಇದ್ದೇ ಇರ್ತಾರೆ ಆಯಿತಾ. ಇದೇ ಫಸ್ಟ್ ಟೈಮ್ ಈ ಥರ ಸ್ಟೇ ಆಗ್ತಿರೋದು. ಅಮ್ಮ ಆ ಥರ ಅಲ್ಲಿ ಇಲ್ಲಿ ಹೋದ್ರೂ ಸಹ ಸಂಜೆ ಇಲ್ಲ ಅಂತಂದರೆ ನೈಟ್ ಒಂದು 8-9 ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಡ್ತಾರೆ. ಬಟ್ ಈ ಸಲ ಅವರು ಅಲ್ಲಿ ಸ್ಟೇ ಆಗ್ತಿದ್ದಾರೆ ಆಯಿತಾ. ಒಂದು ಫಂಕ್ಷನ್ ಏನೋ ಇತ್ತು, ಹಂಗೆ ಒಂದು ಜಾತ್ರೆಯಲ್ಲಿ ಏನದು ಊರಿಂದ ಹಬ್ಬ ಅಂತ ಹೇಳ್ಬಿಟ್ಟು ಏನೋ ಪೂಜೆ ಇದೆ, ಹಾಗಾಗಿ ಅಲ್ಲಿ ಇನ್ವೈಟ್ ಮಾಡಿದ್ರು ಅಂತ ಅಮ್ಮ ಹೋಗಿದ್ದಾರೆ. ಸೊ ಇಲ್ಲಿ ನನ್ನ ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಹೋಗ್ತಾ ಇದ್ರು, ಬೆಳಗ್ಗೆ ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಿಲೆಲ್ಲ ಗುಡಿಸ್ತೀಯ ತಾನೆ ಅಂತ. ಬಿಕಾಸ್ ಅವರು 6 ಗಂಟೆಗೆ ಎದ್ದು ಏನನ್ನೆಲ್ಲ ಮಾಡ್ತಾರೆ ಆಯಿತಾ. ಬಟ್ ನನಗೆ ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲೇ ಮಾಡ್ತೀನಿ, 10 ಗಂಟೆಗೆ ಎದ್ರೆ 10 ಗಂಟೆಗೆ ಮಾಡ್ತೀನಿ, 9 ಗಂಟೆಗೆ ಎದ್ರೆ 9 ಗಂಟೆಗೆ ಮಾಡ್ತೀನಿ, ಇಂಥರ 6 ಗಂಟೆಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ದಲೆ ಮನೆಯಲ್ಲಿ ಇವತ್ತು ಮತ್ತು ನಾಳೆ ಹೇಗೆ ಹೋಗುತ್ತೆ ಅಂತ ನೋಡೋಣ. ಏನು ಜಾಸ್ತಿ ಕೆಲಸ ಏನೂ ಇಲ್ಲ, ಎಲ್ಲದನ್ನು ಮುಗಿಸೋಗಿದ್ದಾರೆ ಆಯಿತಾ. ಕುಕ್ ಮಾಡೋದು ತಿನ್ನೋದು ಇರೋದು ಅಷ್ಟೇ ಕೆಲಸ. ಆ್ಯಂಡ್ ನಾನು ಯಾಕೋ ತುಂಬ ಬೆವ್ತಿರೋ ಥರ ಕಾಣ್ತಿದ್ದೀನಿ. ಈಗಷ್ಟೇ ಸ್ನಾನ ಮಾಡಿ ಬಂದೆ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮ ಅಪ್ಪನ ಪಿಕ್ ಮಾಡೋಕೆ ಕೂಡ ಹೋಗಬೇಕು ನಾನು. ಅವರು ಆ್ಯಕ್ಚುಲಿ ಡ್ರೈವ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಆಯಿತಾ. ಹಂಗಾಗಿ ಡ್ರೈವ್ ಏನು ಮಾಡ್ತಿಲ್ಲ, ಬಸ್ಸಲ್ಲಿ ಹೋಗಿದ್ರು ಅದಕ್ಕೆ ಅಂತಾನೇ. ಹಾಗಾಗಿ ನಾನು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನ ಪಿಕ್ ಮಾಡಬೇಕು. ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಅಂತ ಹೇಳಿಬಿಟ್ಟು ಡಾಕ್ಟರ್ ಇನ್ಸಿಸ್ಟ್ ಮಾಡಿದರು ದಟ್ ಅವರು ಡ್ರೈವ್ ಎಲ್ಲ ಮಾಡಬಾರ್ದು, ಲಾಂಗ್ ಟ್ರಾವೆಲ್ ಮಾಡಬಾರ್ದು ಅಂತ. ಬಟ್ ಸ್ಟಿಲ್ ಹೋಗಲೇಬೇಕಾಗಿದ್ದ ಕಾರಣ ಡ್ರೈವ್ ಮಾಡೋದಾದರೆ ತುಂಬ ಇನ್ನೂ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ. ಸುಮ್ಮನೆ ಬಸ್ಸಲ್ಲಿ ಕೂತು ಹೋಗೋದಂದ್ರೆ ಆರಾಮಾಗಿ ಒಂಚೂರು ಆರಾಮಾಗಿ ಹೋಗ್ಬೋದು ಅಂತ ಹೋಗಿದ್ರು. ಸೊ ಇವಾಗ ಬರ್ತಿದ್ದಾರೆ, ನಾನು ಹೋಗೋರನ್ನ ಪಿಕ್ ಮಾಡಬೇಕು. ಆ್ಯಂಡ್ ಊಟಕ್ಕೆ ಏನು ಮಾಡ್ತೀವಿ ಗೊತ್ತಿಲ್ಲ, ನೋಡೋಣ, ಹೇಳ್ತೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಸಂಜೆ ಆಯಿತಾ. ಬಟ್ ಅಮ್ಮ ಹೊರಟಾಗ ಮಧ್ಯಾಹ್ನ ಒಂದು 2 ಗಂಟೆ ಆ ಥರ ಆಗಿತ್ತು. ಸೊ ಅವಾಗ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅಪ್ಪ ಕಾಲ್ ಮಾಡಿ ಹೇಳಿದ್ರು ನಾನು ಬಂದಿದ್ದೀನಿ, ರೀಚ್ ಆದೆ ಬಾ ಅಂತ ಹೇಳ್ಬಿಟ್ಟು. ಸೊ ನಾನೀಗ ಅವ್ರನ್ನ ಪಿಕ್ ಮಾಡೋಕ್ಕಂತ ಹೋಗ್ತಿದ್ದೀನಿ. ಸೊ ಹಾಗೆ ಬರುವಾಗ ನಾವು ಊಟ ಏನಾದರೂ ತಿನ್ನೋಣ, ಆಚೆನೇ ಪಾರ್ಸೆಲ್ ತೊಗೊಂಡು ಹೋಗೋಣ, ಮನೇಲೇನು ಕುಕ್ ಮಾಡೋದು ಬೇಡ ಅಂತ ಹೇಳಿದ್ರು. ನನಗೂ ಏನು ಎನರ್ಜಿ ಇರಲಿಲ್ಲ ಆಯಿತಾ ಕುಕ್ ಮಾಡೋಕ್ಕೆ. ಹಾಗಾಗಿ ಅಲ್ಲೇ ಫುಡ್ ಕೋರ್ಟಿಂದ ನಾವು ಪಾರ್ಸೆಲ್ ತೊಗೊಂಡ್ವಿ. ಪಾರ್ಸೆಲ್ ತೊಗೊಂಡು ಮನೆಗೆ ಬಂದು ತಿಂದ್ವಿ. ಬಟ್ ಆ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ, ಮಿಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೊಳ್ತಿದ್ದಾಗೇ ನಮ್ಮ ಮನೇಲಿ ಮೊದಲನೇ ಕೆಲಸ ಇದೇ ಆಗಿರುತ್ತೆ ಆಯಿತಾ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಟಿರೋದನ್ನ ಫಸ್ಟು ಜೋಡಿಸ್ಬೇಕು. ಸೊ ನಾನು ಅದೇ ಕೆಲಸನ ಸ್ಟಾರ್ಟ್ ಮಾಡಿದೆ. ಇವಾಗ ಬಾಗಿಲು ಗುಡಿಸಿ ರಂಗೋಲಿ ಎಲ್ಲ ಹಾಕಬೇಕು. ಆ್ಯಕ್ಚುಲಿ ಎಲ್ಲ ಕ್ಲೀನಾಗೇ ಇತ್ತು ಆಯಿತಾ. ನಾನು ವೀಡಿಯೋಗೆ ಅಂತ ಹೇಳ್ಬಿಟ್ಟು ಅರ್ಧ ಗುಡಿಸಾದ್ಮೇಲೆ ಹೆಂಗಿರುತ್ತೆ ಅಮ್ಮ ಹಾಕಿರೋದು ಅಂತ ತೋರ್ಸೋಕ್ಕೆ ಅಂತ ಈ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದು ಅರ್ಧ ಆದಮೇಲೆ. ಸೊ ಆಮೇಲೆ ನಾನು ಇವಾಗ ಎಲ್ಲ ಒರೆಸಿ ರಂಗೋಲಿ ಹಾಕುವಾಗ ನಂಗೆ ಮರ್ತೋಯ್ತು ಆಯಿತಾ ಹೆಂಗೆ ಹಾಕಿದ್ರು ಅಂತ. ಆಮೇಲೆ ಹೋಗಿ ದೇವ್ರ ಮನೆ ಹತ್ರನೂ ಹಂಗೆ ಹಾಕಿರ್ತಾರೆ ರಂಗೋಲಿನ. ಸೊ ಅಲ್ಲಿಂದ ನೋಡ್ಕೊಂಡು ಬಂದು ಕ್ವಿಕ್ಕಾಗಿ ಅಮ್ಮ ಹೆಂಗೆ ಹಾಕ್ತಾರೆ ಅದೇ ಥರ ಟ್ರೈ ಮಾಡಿದೆ. ಬಟ್ ಅವರಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕಾಗಿಲ್ಲ ರಂಗೋಲಿನ. ಬಟ್ ಸ್ಟಿಲ್ ಸಮ್ಹೌ ಮ್ಯಾನೇಜ್ ಮಾಡೋ ಥರ ಹಾಕಿದ್ದೀನಿ. ಏನು ಬರ್ದಿರೋದೆಲ್ಲ ಚೆನ್ನಾಗಿ ಬರ್ದಿದ್ದೀನಿ ಅಂತ. ಯಾವಾಗಲೂ ಜಯ, ವಿಜಯ ಮತ್ತು ಶ್ರೀರಾಮ ಎಲ್ಲ ಬರೀತಾರೆ ಮನೆಯಲ್ಲಿ. ಸೊ ಸೇಮ್ ಥಿಂಗ್ ನಾನು ಹಾಗೇ ಫಾಲೋ ಮಾಡಿ ಎಲ್ಲದನ್ನು ಬರ್ದು ಎತ್ತಿಟ್ಟೆ. ಸೊ ಎಲ್ಲ ನೀಟಾಗಿ ಒರೆಸಿ ಕೂಡ ಆಯಿತು. ಅದಾದಮೇಲೆ ನಾನು ಎವ್ರಿ ಡೇ ಮನೆಯಲ್ಲಿದ್ದಾಗ ಇಲ್ಲಿ ಎಳ್ನೀರನ್ನ ಮಿಸ್ಸೇ ಮಾಡಲ್ಲ ಆಯಿತಾ. ಬಿಕಾಸ್ ಈಗ ಸಮ್ಮರ್ ಆಗಿರೋದ್ರಿಂದನೂ ಅಷ್ಟೇ. ಸೊ ಎಳ್ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಾಡಿಗೆ. ಬಿಕಾಸ್ ನಾನು ಮೊಸರು ಮಜ್ಜಿಗೆ ಎಲ್ಲ ಏನೂ ತಿನ್ನಲ್ಲ. ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿದೆ. ಆನಂತರ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಪೂರಿ ಹಿಟ್ಟು ರೆಡಿ ಇತ್ತು ಆಯಿತಾ. ಕಲಸಿ ಇಟ್ಟಿದ್ರು ಫ್ರಿಡ್ಜಲ್ಲಿ. ಸೊ ಅದನ್ನು ತೊಗೊಂಡು ಪೂರಿ ಮಾಡೋಕ್ಕೆ ಅಂತ ಹೇಳಿ ಎಲ್ಲದನ್ನು ಫಟಾಫಟ್ ಅಂತ ಲಟ್ಸಿ ಇದು ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು. ನನಗೆ ಅಪ್ಪಂಗೆ ಕುಕ್ ಮಾಡಿ ತಿಂದೆ.
ಆ್ಯಂಡ್ ಇವತ್ತೇ ನನ್ನ ಅಪಾಯಿಂಟ್ಮೆಂಟ್ ಕೂಡ ಇತ್ತು ಬ್ರೇಸಸ್ದು. ಹಾಗಾಗಿ ನಾನು ಎಲ್ಲ ಕೆಲಸಗಳನ್ನೆಲ್ಲ ಕ್ವಿಕ್ಕಾಗಿ ಮುಗಿಸಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಇವಾಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ನನ್ನ ಅಪಾಯಿಂಟ್ಮೆಂಟ್ ಟೈಮ್ಗೆ ಆ್ಯಕ್ಚುಲಿ ಹೊರಟೆ. ಆ್ಯಂಡ್ ಆಚೆ ಕಡೆ ತುಂಬಾ ಬಿಸಿಲಿದೆ ಆಯಿತಾ. ಸೊ ಹಾಗಾಗಿ ಜಾಕೆಟ್ನೂ ಹಾಕ್ಕೊಂಡೆ, ಗಾಡಿಯಲ್ಲಿ ಹೋಗೋದಲ್ವ, ಸೊ ಕೈಯೆಲ್ಲ ಫುಲ್ ಸುಟ್ಟಂಗೆ ಆಗುತ್ತೆ. ಸೊ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಂಗೆ ಒಂದು ಜಾಕೆಟ್ ಹಾಕ್ಕೊಂಡು ಫೈನಲಿ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ಎಲ್ಲ ಚೆಕಪ್ ಎಲ್ಲ ಮುಗಿಸ್ಕೊಂಡು, ಯೂಶಲಾಗಿ ನನಗೆ ಮಂತ್ಲಿ ಚೆಕಪ್ಸ್ ಇರುತ್ತೆ ಆಯಿತಾ. ನೀವು ನನ್ನ ವೀಡಿಯೋಸ್ನ ನೋಡ್ತಿರ್ತೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮಂತ್ಲಿ ಚೆಕಪ್ಸ್ಗೆ ನಾನು ಹೋಗಲೇಬೇಕು. ಸೊ ಅಲ್ಲೆಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಮತ್ತು ಬ್ರೇಸಸ್ ಎಲ್ಲ ಟೈಟ್ ಮಾಡಿದ್ರು, ಅದೆಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಯೂಶಲಾಗಿ ವೆಯ್ಟ್ ಮಾಡಲೇಬೇಕು ಆಯಿತಾ. ಅಪಾಯಿಂಟ್ಮೆಂಟ್ ಇದ್ರೂ ಬೇರೆಯವರು ಇರ್ತಾರೆ ಒಳಗೆ, ಹಾಗಾಗಿ ಒಂದು 5 ಮಿನಿಟ್ಸ್ ಎಲ್ಲ ವೆಯ್ಟ್ ಮಾಡಬೇಕಿರುತ್ತೆ. ಅದಾದಮೇಲೆ ಏನಂದರೆ ನನಗೆ ಒಂದು 2 ಸೈಡಲ್ಲಿ ಏನೋ ಒಂಥರ ಲೈಕ್ ಈಗ ನೋಡ್ಬೋದು ನೀವು ಈ ಕ್ಲಿಪ್ಪಿಂಗಲ್ಲಿ ಅದು ಚುಚ್ಚೋ ಥರ ಹಾಕಿದ್ರು. ಬಟ್ ಅದು ನನಗೇನೋ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ. ಬಟ್ ಎವ್ರಿ ಟೈಮ್ ಹಂಗೆ ಅವ್ರು ಏನಾದರೂ ಒಂದು ಹೊಸದು ಮಾಡಿದ್ರು ಅಂತ ಹೇಳಿದ್ರೆ ನನಗೆ 2 ಡೇಸ್ ಬೇಕು ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ. ಸೊ ಒನ್ಸ್ ಆಫ್ಟರ್ ದ್ಯಾಟ್ ಅದು ಪ್ರಾಪರಾಗಿ ನಾನು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀನಿ. ಆಮೇಲೆ ನಾರ್ಮಲಾಗೇನೆ ಫೀಲ್ ಆಗುತ್ತೆ ನನಗೆ. ಅದಕ್ಕೆ ಏನಿದು ಹಿಂಗಾಗಿದೆಯಲ್ಲ ಅಂತ ನನಗೇನೋ ಅದು ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವರು ಫಿಕ್ಸ್ ಮಾಡಿ. ಸೊ ಅದಕ್ಕೇ ಮತ್ತೆ ನೋಡ್ಕೊಳ್ತಾನೆ ಇದ್ದೆ ನಾನು. ಆಮೇಲೆ ಅದು ಚುಚ್ಚುತ್ತಾನೂ ಇತ್ತು ಕೂಡ ಮೇಲ್ಗಡೆ. ಸೊ ಗೈಸ್ ಇವಾಗ ಫೈನಲಿ ಮನೆಗೆ ಬಂದೆ. ಹೋಗಿ ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್, ಡೆಂಟಿಸ್ಟ್ ಅಪಾಯಿಂಟ್ಮೆಂಟನ್ನ ಮುಗಿಸ್ಕೊಂಡು ಬಂದೆ. ಇವಾಗ ಸ್ವಲ್ಪ ಮಾತಾಡೋಕೆ ಕಷ್ಟ ಆಗ್ತಿದೆ ಆಯಿತಾ. ಎವ್ರಿ ಟೈಮ್ ನನಗೆ ಹೋದಾಗ ಬರೀ ಟೈಟ್ ಮಾಡಿ ಕಳಿಸೋರು. ಇವಾಗ ಆಲ್ಮೋಸ್ಟ್ ಒಂದು 16 ಮಂತ್ಸ್ ಆಗೋಗಿದೆ. ಹಾಗಾಗಿ ಇವಾಗೆಲ್ಲ ಲೈಕ್ ಇನ್ನು ಅಲೈನ್ ಮಾಡೋದಷ್ಟೇ ಅವ್ರಿಗಿರೋದು. ಸೊ ಏನೇನೆಲ್ಲ ಅಡ್ಜಸ್ಟ್ ಆಗಬೇಕಿತ್ತು ಎಲ್ಲ ಕರೆಕ್ಟಾಗಿದೆ. ನನಗೆ ಇಲ್ಲಿ ಕೆಳಗಡೆ ಈ ಅಲ್ಲಿದೆಯಲ್ಲ, ಸೊ ಇದೆಲ್ಲದೂ ಒಂದ್ರ ಪಕ್ಕ ಒಂದು ಲೈಕ್ ಕ್ರಾಸ್ ಆಗಿತ್ತು. ಇವಾಗ ನೀವು ನೋಡ್ಬೋದು ನನಗೆ ಫುಲ್ ಸ್ಟ್ರೇಟಾಗಿದೆ ಕೆಳಗಡೆ. ಸೊ ಸ್ಟ್ರೇಟಾಗಿ ಇವಾಗ ಆಗಿದೆ. ಆ್ಯಂಡ್ ಮೇಲ್ಗಡೆ ಕೂಡ ಈ ಗ್ಯಾಪ್ ಎಲ್ಲ ಕವರ್ ಮಾಡ್ಬೋದು. ಮೋಸ್ಟ್ಲಿ ಈ ಸಲ ಇದು ಕವರ್ ಆಗುತ್ತೆ ಅನಿಸುತ್ತೆ. ಬಿಕಾಸ್ ಇಲ್ಲೊಂದು ಏನೋ ಕಳಿಸಿದವರು ಆಯಿತಾ, ಇಲ್ಲಿ ಅದು ಸ್ವಲ್ಪ ಇರಿಟೇಟ್ ಆಗ್ತಾಯಿದೆ ನನಗೆ ಮಾತಾಡೋಕ್ಕೆ. ಆ್ಯಂಡ್ ಇಲ್ಲಿ ಅದು ಲೈಕ್ ಚುಚ್ತಾ ಇದೆ ಆಯಿತಾ. ಸೊ ಹಾಗಾಗಿ ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಈ ಮಂತ್. ಆ್ಯಂಡ್ ನೆಕ್ಸ್ಟ್ ಮಂತ್ ಟ್ರೀಟ್ಮೆಂಟ್ಗೆ ಹೋಗೋ ನೆಕ್ಸ್ಟ್ ನೋಡಿ ಸ್ಲಿಪ್ ಆಗ್ತಾಯಿದೆ, ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅದರಿಂದ. ಸೊ ಪ್ರಾಬ್ಲಿ ನೆಕ್ಸ್ಟ್ ಮಂತು ನಾನು ಮತ್ತೆ ಹೋಗ್ತೀನಲ್ಲ, ಅಪಾಯಿಂಟ್ಮೆಂಟ್ ತೊಗೊಳ್ತೀನಲ್ಲ, ಆವಾಗ ಪ್ರಾಬ್ಲಿ ರಿಮೂವ್ ಮಾಡ್ಬೋದು ಇದು. ಇಲ್ಲ ಅಂತಂದರೆ ಹಂಗೇ ಬಿಟ್ಟರು ಬಿಡ್ಬೋದು. ಐ ಆಮ್ ನಾಟ್ ಶ್ಯೂರ್ ಏನು ಮಾಡ್ತಾರೆ ಅಂತ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ನನ್ನ ಫೈನಲ್ ರಿಸಲ್ಟ್ ಎಲ್ಲ ಆದಮೇಲೆ ನಾನು ಒಂದು ಫೈನಲ್ ವೀಡಿಯೋ ಮಾಡಿ ಹಾಕ್ತೀನಿ, ಹೆಂಗಿತ್ತು ನಂದು ಹಲ್ಲು, ಹೆಂಗಿದ್ದ, ಹೆಂಗೆ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು. ಹೋಪ್ಸೋ ನಿಮ್ಗದು ಇನ್ಫಾರ್ಮೇಟಿವ್ ಆಗಿರಬಹುದು. ಆ್ಯಂಡ್ ತುಂಬ ಜನಕ್ಕೆ ಭಯ ಇರುತ್ತೆ, ನನಗೂ ತುಂಬಾ ಭಯ ಇತ್ತು. ಅದರಿಂದಾಗಿ ಐ ವಾಸ್ ಆಲ್ವೇಸ್ ಲೈಕ್ ಮುಂದೆ ಹೋಗ್ತಾನೆ ಇರಲಿಲ್ಲ. ನಂಗೆ ಬೇಕು ಅಂತ, ಬೇಡ ನಂಗೆ ನೋವಾಗತ್ತೆ ಅಂತಲೇ ಇದ್ದೆ. ಬಟ್ ಫೈನಲಿ ಹಾಕಿಸ್ಕೊಂಡ್ಮೇಲೆ ಐ ಆಮ್ ಗೋಯಿಂಗ್ ಥ್ರೂ ಸೋ ಮಚ್ ಪೇನ್, ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಲೈಕಿಂಗ್ ಇಟ್ ಆಯಿತಾ. ಸೊ ಎಂಡ್ ಆಫ್ ದ ಡೇ ಆ ರಿಸಲ್ಟ್ ಬಂದಾಗ ಸೀರಿಯಸ್ಲಿ ಖುಷಿ ಆಗುತ್ತೆ ಎಲ್ರಿಗೂ ಅಂತ ನನ್ನ ಅನಿಸಿಕೆ. ಸೊ ಪ್ರಾಬ್ಲಿ ನಿಮಗೂ ಅದೇ ಅನ್ನಿಸ್ಬೋದು. ನಾನು ಒಂದು ಫೈನಲ್ ವೀಡಿಯೋನ ಆದಷ್ಟು ಬೇಗ ನಾನು ಟ್ರೀಟ್ಮೆಂಟ್ ಎಲ್ಲ ಮುಗಿಯೋಷ್ಟರಲ್ಲಿ ಒಂದನ್ನು ಮಾಡಾಕ್ತೀನಿ ಈಗ ಏನು ಚೇಂಜಸ್ ಆಗಿದೆ ಅಂತ. ಸೊ ಈ ಚೇಂಜಸ್ಸಿಂದ ಇನ್ನೂ ಒಂದು ಫೈನಲ್ ಚೇಂಜ್ ಇರುತ್ತಲ್ಲ, ಸೊ ಎಲ್ಲ ರಿಮೂವ್ ಮಾಡ್ತಾರಲ್ಲ ಬ್ರೇಸಸ್ನ, ಅವಾಗ ಒಂದು ವೀಡಿಯೋನ ಮಾಡಿ ತಿಳಿಸ್ತೀನಿ ಹೆಂಗಿದೆ ಅಂತ. ನನಗೊಬ್ರು ಕೇಳಿದ್ರಿ ಕೂಡ, ಹಾಗಾಗಿ ನಾನು ವೀಡಿಯೋನ ಮಾಡ್ತೀನಿ ಆಯಿತಾ. ಸೊ ಆ್ಯಂಡ್ ನನಗೆ ಇವತ್ತು ಆ್ಯಕ್ಚುಲಿ ಆಚೆ ಹೋಗೋಕ್ಕೆ ಪ್ಲ್ಯಾನ್ ಇತ್ತು, ನನ್ನ ಫ್ರೆಂಡ್ನ ಮೀಟ್ ಆಗಬೇಕಿತ್ತು. ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು. ಇವಾಗ ಏನು ಕೆಲಸ ಇಲ್ಲ, ನಂಗೆ ಮನೇಲೇ ಇರೋದು ಅಷ್ಟೇ. ಅಮ್ಮನೂ ಇನ್ನೂ ಬಂದಿಲ್ಲ. ನೀವು ಈ ವಿಡಿಯೋ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ಗೊತ್ತು. ಎಲ್ಲದನ್ನು ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಹೇಗೋ. ಇದೆಷ್ಟು ವಿಷಯ. ಈಗ ಹೇಗೆ ಹೋಗುತ್ತೆ ಇನ್ನು ಮಿಕ್ಕಿದ ಟೈಮು. ನಮ್ಮಮ್ಮ ಇವಾಗ ಹೊರಟಿದ್ದಾರಂತೆ ಮೈಸೂರಿಂದ. ಸೊ ಅಲ್ಲಿಂದ ಇವಾಗ ಬಂದಮೇಲೆ ಹೋಗಿ ಪಿಕ್ ಮಾಡಬೇಕು. ಸೊ ಅಪ್ಪ ಮನೇಲಿದ್ದರು ಆಯಿತಾ. ಇವಾಗೆಲ್ಲೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟರು. ಅವರು ಹೋಗಿದ್ದಾರೆ ನಾನು ಬರೋ ಅಷ್ಟರಲ್ಲಿ. ಸೊ ಹೀಗಿತ್ತು ನನ್ನ ಡೆಂಟಲ್ ಅಪಾಯಿಂಟ್ಮೆಂಟ್. ಸೊ ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ನನಗೆ ಒಳಗಡೆ ಒಂದು ತಂತಿ ಥರ ಹಾಕಿದರು ಎಳ್ಳೆ ಒಳಗೆ. ಸೊ ಅದನ್ನು ತೆಗೆದ್ರು. ಇವಾಗ ಅದನ್ನು ತೆಗೆದ್ಬಿಟ್ಟು ಇವಾಗ ಅದರದ್ದು ಕ್ಯಾಪ್ಸ್ ಇತ್ತಲ್ಲ, ಆ ಕ್ಯಾಪ್ಸ್ ಮಾತ್ರ ಹಾಕಿದ್ದಾರೆ. ಆ ತಂತಿ ತೆಗೆದಿರೋದ್ರಿಂದ ನನಗೆ ಇಷ್ಟು ದಿನ ಅದಕ್ಕೆ ಅಡ್ಜಸ್ಟ್ ಆಗಿದೆ. ಹಾಕಿದಾಗ ತುಂಬ ಕಷ್ಟ ಆಗಿತ್ತು, ನನಗೆ ಅಳ್ತಾ ಇದ್ದೆ ನಾನು, ಬೇಡ ಇದು ನನಗೆ ತೆಗಿಸ್ಬೇಕು ಅಂತ. ಬಟ್ ಸಮ್ ಹಾವ್ ಐ ಗಾಟ್ ಅಡ್ಜಸ್ಟೆಡ್ ಟು ದ್ಯಾಟ್ ಆ್ಯಂಡ್ ದೆನ್ ಇಟ್ ವಾಸ್ ಆಲ್ ಓಕೆ ಆಯಿತಾ. ಇವಾಗ ತೆಗೆದ್ಮೇಲೆ ನನಗೇನೋ ಮಿಸ್ಸಿಂಗ್ ಫೀಲ್ ಆಗ್ತಾ ಇದೆ. ಪ್ರಾಬ್ಲಿ ಒಂದು ಸ್ವಲ್ಪ ದಿನ, 1 ವೀಕೆಲ್ಲ ಆದಮೇಲೆ ಪ್ರಾಬ್ಲಿ ಅಡ್ಜಸ್ಟ್ ಆಗ್ತೀನಿ ಅದಕ್ಕೆ. ಎಷ್ಟು ಬ್ರೈಟಾಗಿ ಕಾಣಿಸ್ತಿದ್ದೀನಿ ಗೊತ್ತಾ? ದ್ಯಾಟ್ಸ್ ಬಿಕಾಸ್ ಆಫ್ ದ ಸನ್ಲೈಟ್. ಐ ಆಮ್ ನಾಟ್ ದಿಸ್ ಬ್ರೈಟ್, ಬಟ್ ಐ ಆಮ್ ಕೈಂಡ್ ಆಫ್ ಬ್ರೈಟ್.
ನನಗಂತೂ ಇವಾಗ ಏನೂ ಕುಕ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಆಯಿತಾ, ಅದಕ್ಕೆ ಹೋಗಿ ಆಚೆಯಿಂದ ಏನಾದರೂ ತಂದು ತಿನ್ನೋಣ ಅಂತ ಇದ್ದೀನಿ. ಸೊ ಇವಾಗ ಹೋಗ್ತಿದ್ದೀನಿ. ಏನು ಬ್ರೇಸಸ್ದೇನು ಅಷ್ಟೊಂದು ಪೇಯ್ನ್ ಇಲ್ಲ ಈ ಸಲ ನನಗೆ, ಸೊ ಬೇರ್ ಮಾಡೋ ಥರನೇ ಇದೆ, ಹಂಗಾಗಿ ಆಚೆ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಿದ್ದೀನಿ. ಇಲ್ಲೇ ನಿಯರ್ ಬೈ ಹೋಗಿ ಏನಾದರೂ ಪಾರ್ಸೆಲ್ ತೊಗೊಂಡು ಬಂದು ತಿಂತೀನಿ. ಆಮೇಲೆ ಅಮ್ಮನ ಹತ್ರ ಇವಾಗಷ್ಟೇ ಮಾತಾಡದೆ ಎಲ್ಲಿದ್ದಾರೆ ಅಂತ. ಸೊ ಇವಾಗ ಅವರು ಮೈಸೂರಿಂದ ಹೊರಟಿದ್ದಾರೆ. ಸೊ ಬರೋ ಅಷ್ಟರಲ್ಲಿ ಒಂದು 5 ಎಲ್ಲ ಆಗ್ಬೋದು. ಅಷ್ಟರಲ್ಲಿ ನಾನು ಊಟ ಎಲ್ಲ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಎನಿವೇಸ್ ಊಟದ ಟೈಮ್ ಕೂಡ ಆಗೋಗಿದೆ ಆಲ್ರೆಡಿ, ಅದಕ್ಕೆ ನಾನು ಊಟ ಮಾಡಿದೆ. ಅವ್ರದ್ದೆಲ್ಲ ಊಟ ಆಯ್ತಂತೆ, ಅದಕ್ಕೆ ನಾನು ಸ್ವಲ್ಪ ಹೊಟ್ಟೆ ಹಸಿವಿರಲಿಲ್ಲ ನನಗೆ ಅಷ್ಟೊಂದು. ಬೆಳಗ್ಗೆ ಪೂರಿ ತಿಂದಿದ್ದೆ, ಸ್ವಲ್ಪ ಲೇಟ್ ಆಗಿತ್ತು, ಆ್ಯಂಡ್ ಪೂರಿ ತಿಂದಿದ್ರಿಂದ ಅಷ್ಟೊಂದೇನು ಹಸಿವಿರಲಿಲ್ಲ. ಈಗ ಸ್ವಲ್ಪ ಹಸಿವಾಗ್ತಾ ಇದೆ, ಹಂಗಾಗಿ ಇವಾಗ ಲಾಕ್ ಮಾಡಿಕೊಂಡು ಹೊರಡ್ತೀನಿ. ಸೊ ಗೈಸ್, ಫೈನಲಿ ಅಮ್ಮ ಮನೆಗೆ ಬಂದರು. ಅದಾದಮೇಲೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಯ್ತು ನನಗೆ, ಆಯಿತಾ. ಸೊ ಅದು ಇದು ತಿನ್ಕೊಂಡು, ಜಾಮೂನೆಲ್ಲ ತಿನ್ಕೊಂಡು ಮಜಾ ಮಾಡ್ಕೊಂಡು ಸುಮ್ಮನೆ ಇದ್ದೆ. ವೀಡಿಯೋ ಕಂಟಿನ್ಯೂ ಮಾಡಬೇಕಂತ ನೆನಪೇ ಆಗಿಲ್ಲ. ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹೋಪ್ಸೋ ನಿಮ್ಮೆಲ್ರಿಗೂ ಈ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ. Keep watching my channel. Keep supporting me. Meet you up in next video. Until then, take care. Bye bye.